ಆ, ಇಲ್ಲಿ ಸಿ ಪ್ರೋಗ್ರಾಮಿಂಗ್ ಲೆವೆಲ್ 1 ಆದ್ರೂ ಅಲ್ಲಿ ಪಾರ್ಟ್ ಬಿ. ಪಾರ್ಟ್ ಎ ಏನಾದ್ರು ನೋಡಿಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಬಂದಿದ್ರೆ ನೀವು ಪಾರ್ಟ್ ಎ ನೋಡ್ಬಿಟ್ಟು ಬನ್ನಿ. ಇದು ಸೆಕೆಂಡ್ ವಿಡಿಯೋ. ಸೊ ನಾನು ಪಾರ್ಟ್ ಎ ಎಲ್ಲಿ ನಿಲ್ಸಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ನಾನು ಹೇಳಿದ್ದೆ ಕೆಲವು ಸಲ ಏನಾಗುತ್ತೆ, ಇಲ್ಲಿ ನಾನು ಪಾರ್ಟ್ ಎ ಹೇಳಿದ್ದೆ ವಾಯ್ಡ್ ಮೇನ್ ಅಂತ. ಕೆಲವು ಸಲ ಏನಾಗುತ್ತೆ, ಈ ಫಸ್ಟ್ ಲೈನ್ ಕಾಮನ್ ಬರೀಲೇಬೇಕು. ಈ ಸೆಕೆಂಡ್ ಲೈನ್ ಅಲ್ಲಿ ಕೆಲವರು ಇಂಟ್ ಮೈನ್ ಅಂತ ಬರೀತಾರೆ. ಯಾಕೆ ಅದು ನಾನು ಮುಂದೆ ಹೇಳ್ಕೊಡ್ತೀನಿ ನಿಮಗೆ, ಈಗ ತಲೆ ಕೆಡಿಸ್ಕೊಂಬೇಡಿ. ಈಗ ಫಂಕ್ಷನ್ಸ್ ಅಲ್ಲಿ ನಾನು ಫಂಕ್ಷನ್ಸ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇಂಟು ಮತ್ತೆ ಸೊ ವಾಯ್ಡ್ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ನೀವೇನ್ ಅನ್ಕೊಳ್ಳಿ, ಸೊ ಅಕಸ್ಮಾತ್ ಇಂಟ್ ಇದ್ರೆ ಸೊ ಏನ್ ಮಾಡ್ಬೇಕು, ಇದು ಥರ್ಡ್ ಲೈನು. ಇಲ್ಲಿ ಒಂದು ಲಾಸ್ಟ್ ಇದೊಂದು ಫೋರ್ತ್ ಒನ್ ರಿಟರ್ನ್ 0, ಆಮೇಲೆ ಫಿಫ್ತ್. ಈಗ ಈ ಒಂದ್ ಬಗ್ಗೆ 1 2 3 4 5, ಈ 5 ನೀವು ಜಸ್ಟ್ ಅಕಸ್ಮಾತ್ ನಿಮ್ಮ ಕಾಲೇಜಲ್ಲಿ ಈ ತರ ಏನಾದ್ರು ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಿಟರ್ನ್ 0 ಏನು? ಸೊ ಈಗ ಇಲ್ಲಿ ಇಂಟ್ ಅಂತ ಕೊಟ್ರೆ ರಿಟರ್ನ್ 0, ವಾಯ್ಡ್ ಮೇನ್ ಅಂತ ಕೊಟ್ರೆ ರಿಟರ್ನ್ 0 ಬರಲ್ಲ. ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಮುಂದೆ ಹೇಳ್ಕೊಡ್ತೀನಿ ನಾನು. ಇಲ್ಲಿ ಮಿಕ್ಕಿದೆಲ್ಲ ಸೇಮ್. ಎ ಬಿ ಸಿ ಮೆಮೊರಿ ಅಲೋಕೇಟ್ ಆಗುತ್ತೆ ಎಗೆ, ಬಿಗೆ ಮತ್ತೆ ಸಿಗೆ. ಎ ಈಕ್ವಲ್ ಟು 10 ಹೋಗಿ ಎಗೆ ಕೂತ್ಕೊಳ್ಳುತ್ತೆ. ಏನು ಇಂಟ್ ಎ ಕಮ ಬಿ ಕಮ ಸಿ ಅಂದ್ರೇನು, ನನಗೆ 3 ಬಾಕ್ಸ್ ಕೊಡು ಎ ಬಿ ಸಿ ಅಂತ. ಅದರಲ್ಲಿ ಎಲ್ಲಿ 10 ಹಾಕ್ತೀನಿ, ಬಿ 20 ಹಾಕ್ತೀನಿ. ಸೊ ಬಿ ಈಕ್ವಲ್ ಟು 20. ಸೊ ಸಿ ಈಕ್ವಲ್ ಟು ಎ ಪ್ಲಸ್ ಬಿ 10 ಪ್ಲಸ್ 20 30. ದಟ್ 30 ಎಲ್ಲಿಗೆ ಹೋಗುತ್ತೆ, ಸಿಗೆ ಹೋಗುತ್ತೆ. ಈಗ ಪ್ರಿಂಟ್ ಆಫ್ ಪರ್ಸೆಂಟೇಜ್ ಡಿ. ಪರ್ಸೆಂಟೇಜ್ ಡಿ ಅಂದ್ರೆ ನಿಮಗೆ ಗೊತ್ತು, ಇಂಟೀಜರ್ ನಂಬರ್. ಇಂಟೀಜರ್ ನಂಬರ್ ಎ ಬಾಕ್ಸ್ ಅಲ್ಲೂ ಇದೆ, ಬಿ ಬಾಕ್ಸ್ ಅಲ್ಲೂ ಇದೆ, ಸಿ ಬಾಕ್ಸ್ ಅಲ್ಲೂ ಇದೆ. ಹಂಗಾಗಿ ಯಾವ ಬಾಕ್ಸ್ ಇಂದ ತಗೊಬೇಕು ಅಂತ ಹೇಳ್ಬೇಕು. ಸಿ. ಈ ಡಬಲ್ ಕೋಟ್ಸ್ ಜಾಗದಲ್ಲಿ ಏನು 30 ಡಿಸ್ಪ್ಲೇ ಆಗುತ್ತೆ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಸೇಮ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ಗೆ ಇಲ್ಲಿ ನಾನು ಇಂಟ್ ಮೈನ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಂಟ್ ಮೈನ್ ಬಂದ ತಕ್ಷಣ ಏನ್ ಬರಬೇಕು, ರಿಟರ್ನ್ 0 ಬರಬೇಕು. ವಾಯ್ಡ್ ಮೈನ್ ಬಂದ್ರೆ ಅಲ್ಲಿ ರಿಟರ್ನ್ 0 ಬರಲ್ಲ. ಅಷ್ಟೇ, ತುಂಬಾ ಸಿಂಪಲ್. ನಾವು ನೆಕ್ಸ್ಟ್ ಪ್ರೋಗ್ರಾಮ್ಸ್ ನೋಡೋಣ. ಲೆವೆಲ್ 4 ಪ್ರೋಗ್ರಾಮ್ಸ್. ಇಲ್ಲಿ ಏನ್ ಮಾಡಿದೆ ನಾನು, ಇಲ್ಲಿ ನಿಮಗೆ ಒಂಚೂರು ಔಟ್ಪುಟ್ ಅಲ್ಲಿ ಯಾವ ರೀತಿ ಡಿಫರೆನ್ಸ್ ಬರುತ್ತೆ ಅಂತ ತೋರಿಸ್ತೀನಿ. ಈಗ ನೋಡಿ, ಇಂಟ್ ಎ ಕಮ ಬಿ ಕಮ ಸಿ. ಸೊ ಮೆಮೊರಿ ಅಲೋಕೇಟ್ ಆಯ್ತು ಎಗೆ, ಬಿಗೆ ಮತ್ತೆ ಸಿಗೆ. ಸೊ ಯಾವ ನಂಬರ್ಸ್ ಸ್ಟೋರ್ ಮಾಡ್ಲಿಕ್ಕೆ, ಇಂಟೀಜರ್ ನಂಬರ್ಸ್ ಸ್ಟೋರ್ ಮಾಡ್ಲಿಕ್ಕೆ ಇಂಟ್ ಅಂತ ಇದೆ. ಹಂಗಾಗಿ ಎ ಈಕ್ವಲ್ ಟು 10 ಹೋಗಿ ಎಗೆ ಕೂತ್ಕೊಂತು. ಬಿ ಈಕ್ವಲ್ ಟು 20 ಹೋಗಿ ಬಿಗೆ ಕೂತ್ಕೊಂತು. ಎ ಪ್ಲಸ್ ಬಿ 10 ಪ್ಲಸ್ 20 30. ಆ 30 ಬಂದು ಸಿಗೆ ಕೂತ್ಕೊಂತು. ಈಗ ನೋಡಿ, ಇದು ಈ ಪ್ರಿಂಟ್ ಎಫ್ ಎಲ್ಲರಿಗೂ ಗೊತ್ತು ನಿಮಗೆ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ. ಈಗ ಈ ಪರ್ಸೆಂಟೇಜ್ ಡಿ ಅಂದ್ರೆ ಇಂಟೀಜರ್ ನಂಬರ್. ಇಂಟೀಜರ್ ನಂಬರ್ ಯಾವ ಬಾಕ್ಸ್ ಇಂದ ತಗೋ, ಬಾಕ್ಸ್ ಸಿ ಇಂದ ತಗೋ ಅಂತ. ಸೊ ನಿಮಗೆ ಔಟ್ಪುಟ್ ಹೆಂಗ್ ಬರುತ್ತೆ, 30 ಅಂತ ಬರುತ್ತೆ ಅಷ್ಟೇನೆ. ಈಗ ಈ 30 ಅಂತ ಬಂದ್ರೆ ಇದು ಏನಿದು 30? ಸೊ ಏಜ್ ಆಫ್ ದ ಪರ್ಸನ್ ಅಥವಾ ಸ್ಯಾಲ್ರಿ ಆಫ್ ದ ಪರ್ಸನ್ ಅದೇನು ಏನು ಹೇಳ್ತಾ ಇಲ್ಲ. ಅವ್ನು ಜಸ್ಟ್ 30 ಅಂತ ಹೇಳಿದ್ರೆ ಏನರ್ಥ? ಸೊ ಅದೇನು ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಸೊ ಹಂಗಾಗಿ ನಾವು ಸ್ವಲ್ಪ ಈ ಔಟ್ಪುಟ್ ನ ಇಂಪ್ರೂವ್ ಮಾಡ್ಬೋದಾ ನೋಡೋಣ. ಇಂಪ್ರೂವ್ ಅಂದ್ರೆ ಈಗ ಸಮ್ ಈಕ್ವಲ್ ಟು 30 ಅಂದ್ರೆ ಎರಡು ನಂಬರ್ ನ ಆಡ್ ಮಾಡಿದಾಗ ಅದ್ರ ರಿಸಲ್ಟ್ ಸಮ್ ಬಂದಿರತಕ್ಕಂಥದ್ದು 30 ಅಂತ ಹೇಳುತ್ತೆ. ಈಗ ಆ ರೀತಿ ನನಗೆ ಬೇಕು ಔಟ್ಪುಟ್ ಅಂದ್ರೆ ಹೆಂಗ್ ಮಾಡ್ಬೇಕು ಅಂದ್ರೆ, ಈಗ ನೋಡಿ ಇಲ್ಲಿ ವಿತಿನ್ ಡಬಲ್ ಕೋಟ್ಸ್ ಅಲ್ಲಿ ಸಮ್ ಈಕ್ವಲ್ ಟು ನೀವು ಏನು ಟೈಪ್ ಮಾಡ್ತೀರಾ. ಸೊ ಅಪಾರ್ಟ್ ಫ್ರಮ್ ದಿಸ್ ಪರ್ಸೆಂಟೇಜ್ ಡಿ ಅಥವಾ ಪರ್ಸೆಂಟೇಜ್ ಎಫ್ ಬಿಟ್ಟು ಏನೇ ಟೈಪ್ ಮಾಡಿದ್ರು ಅದು ಗ್ರಾಮರು ಚೆಕ್ ಮಾಡಲ್ಲ, ಸ್ಪೆಲ್ಲಿಂಗು ಚೆಕ್ ಮಾಡಲ್ಲ. ನೀವು ಐ ಆಮ್ ಓಕೆ, ಸೊ ಐ ಆಮ್ ಎ ವೆರಿ ಗುಡ್ ಬಾಯ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಅಂತ ಸಿ ಅಂತ ಕೊಟ್ರೆ ಅದು ಹಂಗೆ ಪ್ರಿಂಟ್ ಮಾಡುತ್ತೆ. ಬಟ್ ಮೀನಿಂಗ್ಫುಲ್ ಪ್ರಿಂಟ್ ಮಾಡೋದು ಒಳ್ಳೇದು. ಸೊ ಸಮ್ ಈಕ್ವಲ್ ಟು ಇದಿಷ್ಟು ಹಂಗೆ ಪ್ರಿಂಟ್ ಆಯ್ತು. ಸಮ್ ಈಕ್ವಲ್ ಟು ಹಂಗೆ ಪ್ರಿಂಟ್ ಆಗತ್ತೆ. ಈ ಪರ್ಸೆಂಟೇಜ್ ಡಿ ಏನಾಗುತ್ತೆ, ಈ ಸೀಲ್ ಏನಿದೆ ಅದನ್ನ ತಗೊಳತ್ತೆ. ಸೀಲ್ ಏನಿದೆ 30 ಇದೆ, 30ನ ತಗೊಂತು. ಸೊ ಸಮ್ ಈಕ್ವಲ್ ಟು 30 ಅಂದ್ರೆ ಓಕೆ, ಇದಕ್ಕಿಂತ ವಾಸಿ. ಇಲ್ಲಿ ಜಸ್ಟ್ 30 ಪ್ರಿಂಟ್ ಮಾಡ್ತಿದೀವಿ, ಅದಕ್ಕಿಂತ ಸಮ್ ಈಕ್ವಲ್ ಟು 30 ಅಂದ್ರೆ ಎಷ್ಟೋ ಬೆಟರ್. ಬಟ್ ಇವಾಗ ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾ ಇದನ್ನ. ಈಗ ಸಮ್ ಈಕ್ವಲ್ ಟು 30 ಅಂದ್ರೆ ಯಾವ ಎರಡು ನಂಬರ್ ನ ಆಡ್ ಮಾಡಿದಾಗ 30 ಬಂತು? 10 ಪ್ಲಸ್ 10 30ನಾ, 10 ಪ್ಲಸ್ 10 ಪ್ಲಸ್ 20 30ನಾ, 15 ಪ್ಲಸ್ 15 30ನಾ, ಅಥವಾ 30 ಪ್ಲಸ್ 0 30ನಾ, ಗೊತ್ತಿಲ್ಲ. ಸೊ ಹಂಗಾಗಿ ಏನ್ ಮಾಡ್ಬೇಕು, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋದಾದ್ರೆ ಇಲ್ಲಿ ನೋಡಿ, ಸಮ್ ಆಫ್
ಸೊ ಅದು ಹಂಗೆ ಡಿಸ್ಪ್ಲೇ ಆಗುತ್ತೆ. ಸಮ್ ಆಫ್ ಈ ಪರ್ಸೆಂಟೇಜ್ ಡಿ ಯಾವ ಬಾಕ್ಸ್ ಇಂದ ತಗೊಳುತ್ತೆ? ಸೊ ಇದು ಎ ಬಾಕ್ಸ್ ಇಂದ ತಗೊಳುತ್ತೆ. ಎ ಬಾಕ್ಸ್ ಅಲ್ಲಿ ಏನಿದೆ? ಸೊ 10 ಇದೆ, ಅದು ಡಿಸ್ಪ್ಲೇ ಆಗುತ್ತೆ. ಸಮ್ ಆಫ್ 10 ಅಂಡ್ ಹಂಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಈ ಪರ್ಸೆಂಟೇಜ್ ಡಿ ಯಾವ ಬಾಕ್ಸ್ ಇಂದ ತಗೊಳುತ್ತೆ? ಬಿ ಬಾಕ್ಸ್ ಇಂದ ತಗೊಳುತ್ತೆ. ಬಿಲ್ ಏನಿದೆ? 20 ಇದೆ, ಹಂಗೆ ಪ್ರಿಂಟ್ ಆಯ್ತು. ಈಕ್ವಲ್ ಟು ಹಂಗೆ ಪ್ರಿಂಟ್ ಆಯ್ತು. ದಿಸ್ ಪರ್ಸೆಂಟೇಜ್ ಡಿ ಕರೆಸ್ಪಾಂಡ್ಸ್ ಟು ಈ ಸಿ ಬಾಕ್ಸ್ ಇಂದ ತಗೊಳುತ್ತೆ. ಸಿ ಬಾಕ್ಸ್ ಅಲ್ಲಿ ಏನಿದೆ? 30 ಇದೆ. ಇದನ್ನ ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಐಡಿಯಾ ಬರುತ್ತೆ. ಸೊ ಆನ್ಲೈನ್ GDBಗೆ ಹೋಗ್ತೀನಿ. ಆನ್ಲೈನ್ GDBಗೆ ಹೋಗಿ ನೀವು ಫುಲ್ ಇದನ್ನ ಅಳಿಸ್ಬಿಡಿ. ಸೊ ಟೈಪ್ ಮಾಡಿ ಹ್ಯಾಶ್ ಇನ್ಕ್ಲೂಡ್ stdio.h. ಸೊ ವಾಯ್ಡ್ ಮೇನ್. ಈಗ ಇಂಟ್ a, b, c, a equal to 10, b equal to 20, c equal to a plus b, print f. ಇಲ್ಲಿ ಪರ್ಸೆಂಟೇಜ್ ಡಿ ನಾನು ಸಿ ಅಂದೆ. ಸೊ ನೆಕ್ಸ್ಟ್ ಪ್ರಿಂಟ್ ಎಫ್. ಇಲ್ಲಿ ಸಮ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ, ಇಲ್ಲಿ ಕಮ ಸಿ ಅಂತ ಹೇಳಿದೆ. ನೆಕ್ಸ್ಟ್ ಪ್ರಿಂಟ್ ಎಫ್. ಇಲ್ಲಿ ಸಮ್ ಆಫ್ ಪರ್ಸೆಂಟೇಜ್ ಡಿ ಅಂಡ್ ಪರ್ಸೆಂಟೇಜ್ ಡಿ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಅಂದ್ರೆ ಎ ಕಮ ಬಿ ಕಮ ಸಿ ಅಂತ ಹೇಳಿದೆ. ಈಗ ನಾನೇನ್ ಮಾಡ್ತೀನಿ? ರನ್ ಮಾಡ್ತೀನಿ. ರನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಔಟ್ಪುಟ್ ಬರುತ್ತೆ. ಹೆಂಗ್ ಬಂತು ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಇದು, ಸೊ ತಲೆ ಕೆಡಿಸ್ಕೊಂಬಿಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಫಸ್ಟ್ 30 ಬಂತು, ಕರೆಕ್ಟಾ? ಇಲ್ಲಿ ಫಸ್ಟ್ ಏನಾಗಿದೆ? 30 ಬಂದಿದೆ. ಫಸ್ಟ್ ನಂಬರು 30 ಬಂತು. ಹೆಂಗೆ? ಇದ್ರದ್ದು ಲೈನ್ ನಂಬರ್ 8 ಔಟ್ಪುಟ್ ಅದು. ಆಮೇಲೆ ಸಮ್ ಈಕ್ವಲ್ ಟು 30 ಅಂತ ಬಂತು. ಸೊ ಅದು ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸಮ್ ಈಕ್ವಲ್ ಟು 30 ಅದು ಲೈನ್ ನಂಬರ್ 9 ಪ್ರಕಾರ. ನೆಕ್ಸ್ಟ್ ನಾನು ಸಮ್ ಆಫ್ ಈ ಪರ್ಸೆಂಟೇಜ್ ಡಿ ಅಂದ್ರೆ ಏನು? ಎ ಇಂದ ತಗೊಂತು. ಸೊ ಎಲ್ಲಿ ಏನಿತ್ತು? ಎ 10, ಬಿ 20, ಸಿ ಏನಿತ್ತು? 30 ಇತ್ತು ಅಲ್ವಾ? ಸೊ ಏನ್ ತಗೊಂತು? 10 ಎ ಇಂದ ತಗೊಂತು ಅಂಡ್ ಹಂಗೆ ಡಿಸ್ಪ್ಲೇ ಆಯ್ತು. ಸೊ ಈ ಪರ್ಸೆಂಟೇಜ್ ಡಿ ಬಿ ಇಂದ ತಗೊಂತು 20 ಈಕ್ವಲ್ ಟು ಹಂಗೆ ಡಿಸ್ಪ್ಲೇ ಆಯ್ತು. ಈ ಪರ್ಸೆಂಟೇಜ್ ಡಿ ಸಿ ಇಂದ ತಗೊಂತು 30. ಸರ್ ಈಗ ಒಂದೇ ಲೈನ್ ಅಲ್ಲಿ ಬಂದ್ಬಿಟ್ಟಿದ್ಯಲ್ಲ ಸರ್, ಫುಲ್ ಕನ್ಫ್ಯೂಷನ್ ಆಗ್ತಿದೆ, ಒಂಥರ ಇಂಗ್ಲಿಷ್ ಮೂವಿ ತರ. ಅದು ಓದಕ್ಕಾಗಲ್ಲ. ಬೇರೆ ಬೇರೆ ಲೈನ್ ಅಲ್ಲಿ ಏನಾದ್ರು ಮಾಡ್ಬೋದಾ ಸರ್? ಮಾಡ್ಬೋದು. ಹೆಂಗೆ? ಈಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಅದನ್ನ ಇನ್ನೊಂದ್ಸಲಿ ಮುಂದೆ ಹೇಳ್ಕೊಡ್ತೀನಿ, ಬಟ್ ಇವಾಗ ನಿಮಗೆ ಒಂದ್ ಸಣ್ಣ ಡೌಟ್ ಇರೋದ್ರಿಂದ ಈಗ ನಾನು ಇಲ್ಲಿ ಸುಮ್ನೆ ಪ್ರಿಂಟ್ ಎಫ್ ಸ್ಲಾಶ್ ಎನ್ ಅಂತ ಹೇಳ್ತೀನಿ. ಓಕೆ, ಸೊ ಪ್ರಿಂಟ್ ಎಫ್ ಸ್ಲಾಶ್ ಎನ್ ಅಂತ ಹೇಳ್ತೀನಿ. ಇಲ್ಲಿ ಒಂದು ಪ್ರಿಂಟ್ ಎಫ್ ಸ್ಲಾಶ್ ಎನ್ ಅಂತ ಹೇಳ್ತೀನಿ. ಓಕೆ, ಸೊ ಸ್ಲಾಶ್ ಎನ್ ಅಂತ ಹೇಳಿ ನಾನು ರನ್ ಮಾಡ್ತೀನಿ. ನೋಡಿ, ಈಗ ನಿಮಗೆ 30 ಸಮ್ ಈಕ್ವಲ್ ಟು 30, ಸಮ್ ಆಫ್ 10 ಇಂಟು 20 ಈಕ್ವಲ್ ಟು 30. ಸ್ವಲ್ಪ ಡೀಸೆಂಟ್ ಆಗಿ ಬಂತು. ಇಲ್ಲಿ ಸ್ಲಾಶ್ ಎನ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ಏನಾಯ್ತು? ಫಸ್ಟ್ ಈ 30 ಡಿಸ್ಪ್ಲೇ ಮಾಡ್ಬಿಡತ್ತಿದು ಲೈನ್ ನಂಬರ್ 8. ಆಮೇಲೆ ಏನಿದೆ? ಸ್ಲಾಶ್ ಎನ್. ಇಲ್ಲಿ ಕರ್ಸರ್ ಅಂತ ಹೇಳ್ತೀವಿ, ಆ ಕರ್ಸರ್ ಇಲ್ಲಿ ಕೂತಿರತ್ತೆ. ನೀವು ಈ ಸ್ಲಾಶ್ ಎನ್ ಅಂದ್ರೆ ಏನು? ನ್ಯೂ ಲೈನ್ ಅಂತ. ಅಂದ್ರೆ ಈ ಕರ್ಸರ್ ಅನ್ನ ನೆಕ್ಸ್ಟ್ ಲೈನಿಗೆ ಮೂವ್ ಮಾಡತ್ತೆ. ಸೊ ನೆಕ್ಸ್ಟ್ ಲೈನಿಗೆ ಹೋಯ್ತು. ಈಗ ಸಮ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ, ಸಮ್ ಈಕ್ವಲ್ ಟು 30 ನೆಕ್ಸ್ಟ್ ಲೈನ್ ಅಲ್ಲಿ ಬಂತು. ಸೊ ಇಲ್ಲಿ ಬರೀತೀನಿ. ಫಸ್ಟ್ 30 ಆಯ್ತು. ನೆಕ್ಸ್ಟ್ ಸಮ್ ಈಕ್ವಲ್ ಟು 30. ಆಮೇಲೆ ನೆಕ್ಸ್ಟ್ ಕರ್ಸರ್ ಇಲ್ಲಿರುತ್ತಲ್ಲ, ನೀವು ಈ ಸ್ಲಾಶ್ ಅನ್ ಕೊಡ್ಲಿಲ್ಲ ಅಂದ್ರೆ ಲೈನ್ ನಂಬರ್ 11 ಮತ್ತೆ ಸಮ್ ಆಫ್ ಅದು ಇಲ್ಲಿಂದ ಕಂಟಿನ್ಯೂ ಆಗ್ಬಿಡುತ್ತೆ. ನಾ ಕರ್ಸರ್ ಮೂವ್ ಮಾಡ್ಬೇಕು. ಏನ್ ಮಾಡ್ತೀನಿ? ಸ್ಲಾಶ್ ಎನ್. ಸೊ ಏನಾಯ್ತು? ಇಲ್ಲಿಗೆ ಹೋಯ್ತು. ಸಮ್ ಆಫ್ 10 and 20 ಈಕ್ವಲ್ ಟು 30 ಅಂತ ಬಂತು. ನೀವು ಪ್ರತಿಯೊಂದು ಪ್ರೋಗ್ರಾಮ್ ಅನ್ನು ಈ ತರ ಟೈಪ್ ಮಾಡಿದಾಗ ನಿಮಗೆ ಐಡಿಯಾ ಸಿಗತ್ತೆ. ಈಗ ಕೆಲವರಿಗೆ ಒಂದು ಡೌಟ್ ಇದೆ, ಸರ್ ಇಲ್ಲಿ ಗ್ರಾಮರ್ ಚೆಕ್ ಮಾಡತ್ತಾ? ನಾನು ಹೇಳಿದೆ ಗ್ರಾಮರ್ ಎಲ್ಲ ಚೆಕ್ ಮಾಡೋಣ ಅಂತ ಹೇಳ್ಬೋದು. ಇಲ್ಲಿ ಬರೀಬಹುದು. ಓಕೆ, ನೀವೇನ್ ಬೇಕಾದ್ರೂ ಬರೀರಿ. ಅದು ಐ ಆಮ್ ಎ ವೆರಿ ಗುಡ್ ಬಾಯ್. ಓಕೆ, ಸೊ ಈಕ್ವಲ್ ಟು ಪರ್ಸೆಂಟೇಜ್ ಡಿ. ಸುಮ್ನೆ ಏನೋ ಒಂದು ಕೊಡಿ. ಓಕೆ, ಈಗ ರನ್ ಮಾಡಿ.
ನೋಡಿ, ಐ ಆಮ್ ಎ ವೆರಿ ಗುಡ್ ಬಾಯ್ ಈಕ್ವಲ್ ಟು 30 ಅಂತ ಕೊಡ್ತು. ಸೊ ಹಂಗಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಪ್ರೋಗ್ರಾಮರ್ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಆಗಿ ಮೀನಿಂಗ್ಫುಲ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇದನ್ನ ಇದರ್ಥ ಆಯ್ತು. ನೆಕ್ಸ್ಟ್ ಓಕೆ, ನಾನು ಪದೇ ಪದೇ ಹೇಳ್ತಿದ್ದೀನಿ, ನೀವು ಟೈಪ್ ಮಾಡಬೇಕು. ನೀವು ಟೈಪ್ ಮಾಡಲಿಲ್ಲ ಅಂದ್ರೆ ನಿಮಗೆ ಇದು ಅರ್ಥ ಆಗೋದಿಲ್ಲ. ಸೊ ನೀವು ಟೈಪ್ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು. ಓಕೆ, ನೆಕ್ಸ್ಟ್. ಸೊ ಪ್ರೋಗ್ರಾಮ್ ಟು ಆಡ್ ಟೂ ನಂಬರ್ಸ್ ಆಫ್ ಫ್ಲೋಟಿಂಗ್ ಪಾಯಿಂಟ್ ಹೆಂಗ್ ವರ್ಕ್ ಆಗುತ್ತೆ? ಫ್ಲೋಟ್ PQR ನಿಮಗೆ ಅಲ್ಲೇ ತೋರಿಸ್ಬಿಡ್ತೀನಿ, ಟೈಪ್ ಮಾಡಿ, ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫುಲ್ ಡಿಲೀಟ್ ಮಾಡ್ಬಿಡ್ಬೇಕು. ಯಾಕೆ ನಾನು ಡಿಲೀಟ್ ಮಾಡ್ತಿದ್ದೀನಿ ಅಂದ್ರೆ ನೀವು ಡಿಲೀಟ್ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ. ಸೊ ಹ್ಯಾಶ್ ಇನ್ಕ್ಲೂಡ್ stdio.h ವಾಯ್ಡ್ ಮೇನ್. ಸೊ ನಾನೇನು ತಗೊಂತೀನಿ, ಫ್ಲೋಟ್ PQR. ಸೊ ಎರಡು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ತಗೊಳ್ಳಿ. P ಈಕ್ವಲ್ ಟು 10.2, Q ಈಕ್ವಲ್ ಟು 4.3. ಯಾವ ನಂಬರ್ ಬೇಕಾದ್ರೂ ತಗೊಬಹುದು. R ಈಕ್ವಲ್ ಟು P ಪ್ಲಸ್ Q. ಸೊ ಪ್ರಿಂಟ್ ಎಫ್. ಸೊ ಜಸ್ಟ್ ಇಲ್ಲಿ %f ಕೊಟ್ಬಿಟ್ಟು R ಅಂದೆ. ನೆಕ್ಸ್ಟ್ ನನಗೆ ನೆಕ್ಸ್ಟ್ ಲೈನ್ ಒಂದು ಸ್ಪೇಸ್ ಬೇಕು, ಒಂದ್ ನೆಕ್ಸ್ಟ್ ಔಟ್ಪುಟ್ ನನಗೆ ಬೇರೆ ಲೈನಿಗೆ ಹೋಗ್ಬೇಕು. ಸೊ ಏನ್ ಮಾಡ್ತೀನಿ, /n ಅಂತ ಕೊಡ್ತೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಪ್ರಿಂಟ್ ಎಫ್. ಏನ್ ಮಾಡ್ತೀನಿ, ಸೊ ಸಮ್ ಈಕ್ವಲ್ ಟು %f ಅಂತ ಕೊಟ್ಟು R ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಪ್ರಿಂಟ್ ಎಫ್ ಕೊಟ್ಟು /n ಕೊಡ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ಮತ್ತೆ ಪ್ರಿಂಟ್ ಎಫ್. ಸೊ ಸಮ್ ಆಫ್ %f ಅಂಡ್ %f ಈಕ್ವಲ್ ಟು %f ಅಂದ್ಬಿಟ್ಟು P, Q, R ಅಂತ ಹೇಳ್ತೀನಿ. ಸೊ ರನ್ ಮಾಡಿ ನೋಡಿ, ಔಟ್ಪುಟ್ ಹೆಂಗೆ ಬೇರೆ ಬೇರೆ ಲೈನ್ ಅಲ್ಲಿ ಬಂತು. ಸೊ ಹೆಂಗ್ ಬಂತಿದ್ದು ಔಟ್ಪುಟ್ ಬೇರೆ ಲೈನ್ ಅಲ್ಲಿ? ಸೊ ನಾವು ಟ್ರೇಸ್ ಮಾಡಿ ನೋಡೋಣ. ಫಸ್ಟ್ ಏನಾಯ್ತು, ಮೆಮೊರಿ ಅಲೋಕೇಟ್ ಆಯ್ತು. ಏನಂತ, ಲೈನ್ ನಂಬರ್ 4 ಏನ್ ಹೇಳ್ತಾ ಇದೀವಿ, 3 ಬಾಕ್ಸಸ್ ಬೇಕು ನಮಗೆ. ಸೊ ಆ 3 ಬಾಕ್ಸ್ಗಳ ಹೆಸರೇನು, PQR. ಸೊ 10.2 P ಗೆ 10.2 ಹೋಗುತ್ತೆ. ಆಫ್ಟರ್ ಡೆಸಿಮಲ್ ಪಾಯಿಂಟ್ 6 ಡಿಜಿಟ್ಸ್ ಇರಬೇಕು. ಇಲ್ಲಿ 1 ಡಿಜಿಟ್ ಇದೆ, ಇನ್ 5 zeros ಫಿಲ್ ಆಗುತ್ತೆ. ನೆಕ್ಸ್ಟ್ Q ಈಕ್ವಲ್ ಟು 4.3 ಆಫ್ಟರ್ ಡೆಸಿಮಲ್ ಪಾಯಿಂಟ್ 6 ಡಿಜಿಟ್ಸ್ ಇರಬೇಕು. P ಪ್ಲಸ್ Q 10.2 ಪ್ಲಸ್ 4.3 14.5. ಆ 14.5 ಎಲ್ಲಿಗೆ ಹೋಯ್ತು, R ಗೆ ಹೋಯ್ತು. ಸೊ ಈಗ %f R. ಸೊ 10.2 ಪ್ರಿಂಟ್ ಆಯ್ತು. ಕರ್ಸರ್ ಇಲ್ಲಿರುತ್ತೆ, ನನ್ ಕರ್ಸರ್ ನೆಕ್ಸ್ಟ್ ಲೈನಿಗೆ ಹೋಗ್ಬೇಕು, /n ಕೊಟ್ಟೆ. ಸೊ ನೆಕ್ಸ್ಟ್ ಲೈನಿಗೆ ಹೋಯ್ತು. ಸೊ ಇಲ್ಲಿ ಸಾರಿ R ಅಲ್ವಾ, 14.5. ಸೊ 14.5 5 zeros ಬರುತ್ತೆ. ಓಕೆ, ಇಲ್ಲಿ ನೋಡಿ 14.5 5 zeros ಬಂತು. ನೆಕ್ಸ್ಟ್ ಸಮ್ ಈಕ್ವಲ್ ಟು ಹಂಗೆ ಡಿಸ್ಪ್ಲೇ ಆಗುತ್ತೆ. ಸಮ್ ಈಕ್ವಲ್ ಟು ದಿಸ್ %f ಕರೆಸ್ಪಾಂಡ್ಸ್ ಟು R. R ಅಲ್ಲಿ ಏನಿದೆ 14.5 5 zeros. ಸೊ ಅಷ್ಟು ಬಂತು. ನೆಕ್ಸ್ಟ್ ಸಮ್ ಆಫ್. ಸೊ ಸಮ್ ಆಫ್ ಹಂಗೆ ಬಂತು. ಸೊ ದಿಸ್ %f ಕರೆಸ್ಪಾಂಡ್ಸ್ ಟು P and ಹಂಗೆ ಡಿಸ್ಪ್ಲೇ ಆಯ್ತು. ದಿಸ್ %f ಕರೆಸ್ಪಾಂಡ್ಸ್ ಟು Q. Q ಏನಿದೆ ಅದು ಡಿಸ್ಪ್ಲೇ ಆಯ್ತು. ನೆಕ್ಸ್ಟ್ ಈಕ್ವಲ್ ಟು R. R 14.50 ಇದೆ. ಸೊ ಟೈಪ್ ಮಾಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಟೈಪ್ ಮಾಡಿ ಅಂತ. ನೀವು ಇರಿಟೇಟ್ ಆಗ್ಬಾರ್ದು. ಯಾಕಪ್ಪ ಸರ್ ಇಷ್ಟೋ ಸರಿ ಹೇಳ್ತಾರೆ, ಅವ್ರಿಗೆ ಏನಾದ್ರು ಡಿಮಿನ್ಷಿಯಾ ಇದೆಯಾ, ಮರ್ತೋಗುತ್ತಾ ಅಂತ. ನಾನ್ ಹಂಗಲ್ಲ, 10 ಸಲ ಹೇಳಿದಾಗ ಅಟ್ಲೀಸ್ಟ್ ನೀವು ಒಂದ್ಸಲಿ ಫಾಲೋ ಮಾಡ್ಬೋದು ಅಂತಕ್ಕಂತ ಒಂದು ಆಸೆ ಅಷ್ಟೇನೆ. ಓಕೆ, ಸೊ ನೆಕ್ಸ್ಟ್ ಈಗ ಲೆವೆಲ್ 5 ಪ್ರೋಗ್ರಾಮ್ಸ್. ಈಗ ಲೆವೆಲ್ 4 ಪ್ರೋಗ್ರಾಮ್ಸ್ ತನಕ ನೀವು ನೋಡಿದ್ರಿ. ಲೆವೆಲ್ 4 ಪ್ರೋಗ್ರಾಮ್ ತಕ್ಷಣ ಏನಾಗ್ತಾ ಇತ್ತು, ನಾವು A ಈಕ್ವಲ್ ಟು 10 B ಈಕ್ವಲ್ ಟು 20 ಅಂತ ಕೊಟ್ಬಿಡ್ತಾ ಇದ್ವಿ. ಸೊ ಅಲ್ಲಿ ಏನಾಗ್ತಾ ಇತ್ತು, ಸೊ ಯಾವಾಗ್ಲೂ 10 ಸಲ ಅಲ್ಲ 100 ಸಲ ನೀವು ಆ ಪ್ರೋಗ್ರಾಮ್ ರನ್ ಮಾಡಿದ್ರು ಔಟ್ಪುಟ್ 30 ಅಂತಾನೆ ಕೊಡ್ತಾ ಇತ್ತು. ಇದು ಹೆಂಗೆ ಅಂತ ಈ ತರ ಪ್ರೋಗ್ರಾಮ್ಸ್ ಗಳನ್ನು ನಾನ್ ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, A ಈಕ್ವಲ್ ಟು 10 ಕೊಟ್ಟಿದ್ದೀವಿ, B ಈಕ್ವಲ್ ಟು 20 ಕೊಟ್ಟಿದ್ದೀವಿ. ಇದನ್ನ ನಾನ್ ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್. ನಾನ್ ಇಂಟರಾಕ್ಟಿವ್ ಪ್ರೋಗ್ರಾಮ್ ಅಂದ್ರೆ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ATM ಅಲ್ಲಿ ಒಂದು 10,000 ರೂಪಾಯಿ ಡ್ರಾ ಮಾಡ್ಬೇಕು. 10,000 ರೂಪಾಯಿ ಡ್ರಾ ಮಾಡ್ಬೇಕು, ನೀವು ಹೋಗ್ತೀರಾ. ನಿಮ್ಮ ಅಪ್ಪನೋ ಅಮ್ಮನೋ ಹೇಳ್ತಾರೆ, ಹೋಗು ATM ಹೋಗ್ಬಿಟ್ಟು
ಒಂದು 10,000 ರೂಪಾಯಿ ಡ್ರಾ ಮಾಡ್ಕೊಂಬಾ ಅಂತ. ನೀವು ಹೋಗ್ತೀರಾ ಕಾರ್ಡ್ ಇನ್ಸರ್ಟ್ ಮಾಡ್ತೀರಾ. ಕಾರ್ಡ್ ಇನ್ಸರ್ಟ್ ಆದ್ಮೇಲೆ ಪಿನ್ ನಂಬರ್ ಒತ್ತೀರಾ. ಪಿನ್ ನಂಬರ್ ಒತ್ತಿದ್ಮೇಲೆ ಅದು ನಿಮಗೆ ಕೇಳ್ಬೇಕು ಎಷ್ಟು ದುಡ್ಡು ಬೇಕು ಅಂತ. ಅದು ಸುಮ್ನೆ 100 ರೂಪಾಯಿ ಕೊಟ್ಬಿಟ್ರೆ, ಸೊ ಮತ್ತೆ ನೀವು 10,000 ರೂಪಾಯಿ ಡ್ರಾ ಮಾಡ್ಬೇಕು ಅಂದ್ರೆ 100 ರೂಪಾಯೇ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ. ಅವಾಗ ಅದನ್ನ ಏನ್ ಹೇಳ್ತೀವಿ, ನಾನ್ ಇಂಟ್ರಾಕ್ಟಿವ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅವಾಗ ನೀವ್ ಏನ್ ಮಾಡ್ಬೇಕಾಗತ್ತೆ, ಸೆಕ್ಯೂರಿಟಿ ಗಾರ್ಡಿಗೆ ಹೇಳ್ಬೇಕಾಗತ್ತೆ, ಅಣ್ಣ ನೀನ್ ಒಂಚೂರು ಚೇರ್ ಕೊಟ್ಟಿನಿ ನನಗೆ, ನಾನು 10,000 ರೂಪಾಯಿ ಡ್ರಾ ಮಾಡ್ಕೊಬೇಕು, ಸೊ ಅಂತ ಬೆಳಗಿಂದ ಮಧ್ಯಾಹ್ನ ತನಕ ಕೂತ್ಕೊಂಡು ಡ್ರಾ ಮಾಡ್ಬೇಕಾಗತ್ತೆ. ಹಂಗಿರ್ಬಾರ್ದಲ್ವಾ ಪ್ರೋಗ್ರಾಮು. ಪ್ರೋಗ್ರಾಮ್ ಕೇಳ್ಬೇಕು ನಿಮಗೆ ಎಷ್ಟು ಬೇಕು ದುಡ್ಡು ಅಂತ. ಇಲ್ಲಿ ಹಂಗೇನೆ ನಾವು ಈ ಲೆವೆಲ್ 5 ಪ್ರೋಗ್ರಾಮ್ ಅಲ್ಲಿ ಅದು ಇಂಟರಾಕ್ಟಿವ್ ಮಾಡೋಣ. ಇಂಟರಾಕ್ಟಿವ್ ಅಂದ್ರೆ ಯೂಸರ್ ಜೊತೆ ನಿಮ್ ಜೊತೆ ಮಾತಾಡ್ಬೇಕು. ಸೊ ನಿನಗೆ 2 ನಂಬರ್ ಯಾವ್ದು ಎಂಟರ್ ಮಾಡ್ಬೇಕು ಅಂತ ಕೇಳ್ಬೇಕದು. ಸೊ ಇಲ್ಲಿ ABC ಮೆಮೊರಿ ಅಲೋಕೇಟ್ ಆಯ್ತು, ಎಗೆ, ಬಿಗೆ, ಸಿಗೆ. ನೆಕ್ಸ್ಟ್ ಎಂಟರ್ 2 ನಂಬರ್ಸ್. ಇಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ, ಎಂಟರ್ 2 ನಂಬರ್ಸ್. ನಾನ್ ಏನ್ ಮಾಡ್ತೀನಿ, 2 ನಂಬರ್ ಎಂಟರ್ ಮಾಡ್ತೀನಿ, 10, 15 ಅಂತ ಎಂಟರ್ ಮಾಡ್ತೀನಿ. ಈಗ ಈ 10 ಮತ್ತೆ 15 ತಗೊಂಡು ಹೋಗಿ ನಾನು ಬಾಕ್ಸ್ ಅಲ್ಲಿ ಹಾಕ್ಬೇಕಲ್ವಾ. ಎ ಈಕ್ವಲ್ ಟು, ನಾನ್ ಮೊದ್ಲೇನ್ ಮಾಡ್ತಾ ಇದ್ದೆ, A = 10, B = 15 ಅಂತ ಮಾಡ್ತಿದ್ದೆ. ಈಗ ಹಂಗಲ್ಲ, ಯೂಸರ್ ಏನ್ ಮಾಡ್ದ, ಟೈಪ್ ಮಾಡ್ದ ಅವನಿಗೆ ಏನ್ ಬೇಕೋ ಆ 2 ನಂಬರ್ ಈಗ ಫಸ್ಟ್ ನಂಬರ್ ತಗೊಂಡೋಗಿ ಎಲ್ ಹಾಕ್ಬೇಕು. ಹೆಂಗ್ ಹಾಕೋದು, ಸ್ಕ್ಯಾನ್ ಎಫ್ ಅಂದ್ರೆ ಈ ಫಸ್ಟ್ ನಂಬರ್ನ ತಗೋ, ಅದನ್ನ ಎಲ್ಲಿ ಹಾಕು, ಸೊ ಎಗ್ ಹಾಕು. ಸರ್ ಎ ಸರಿ, ಇಲ್ಲಿ ಯಾವ್ದೋ ಹಿಂದ್ಗಡೆ ಒಂದು ಸಿಂಬಲ್ ಬಂದಿದೆಯಲ್ಲ, ಇದೇನಿದು, ಆಂಪರ್ಸೆಂಟ್ ಅಂತ ಹೇಳ್ತೀವಿ. ಆಂಪರ್ಸೆಂಟ್ ಅಂದ್ರೆ ಅಡ್ರೆಸ್ ಆಫ್ ಅಂತ ಹೇಳ್ತೀವಿ, ಅಡ್ರೆಸ್ ಆಫ್ ಎ. ಸರ್ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಈಗ ಬೇಡ, ಪಾಯಿಂಟರ್ಸ್ ಕಾನ್ಸೆಪ್ಟ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಅಷ್ಟೇ ತಿಳ್ಕೊಳ್ಳಿ, ಅಡ್ರೆಸ್ ಆಫ್ ಸ್ಕ್ಯಾನ್ ಎಫ್ ಅಲ್ಲಿ ಆಂಪರ್ಸೆಂಟ್ ಬರಬೇಕು ಅಂತ ತಿಳ್ಕೊಳ್ಳಿ. ಇವಾಗ ಮುಂದೆ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ನಿಮಗೆ ಕಾನ್ಸೆಪ್ಟ್ ಮಿಸ್ ಮಾಡ್ಕೊಂಡ್ಬಿಡ್ತೀರಾ, ನಿಮಗೆ ಪ್ರೋಗ್ರಾಮಿಂಗ್ ಕಷ್ಟ ಅಂತ ಅನ್ಸುತ್ತೆ. ನಾನು ಸೈಕಾಲಜಿಕಲಿ ನಿಮಗೆ ಪ್ರೋಗ್ರಾಮಿಂಗ್ ಈಸಿ ಅನ್ಸ್ಬೇಕು, ಆ ರೀತಿ ನಾನು ಮಾಡ್ತಾ ಇರೋದು. ಅಡ್ರೆಸ್ ಆಫ್ ಎ ಅಂದ್ರೆ ಈ 10 ತಗೊಂಡೋಗಿ ಬಾಕ್ಸ್ ಎಗೆ ಹಾಕು. ನೆಕ್ಸ್ಟ್ %d, ಸೊ 15 ತಗೊಂಡೋಗಿ ಬಾಕ್ಸ್ ಬಿಗೆ ಹಾಕು. ಸರ್ ಯಾಕೆ 2 ಸರಿ %d ಕೊಟ್ರಿ, ಯಾಕೆ ಅಂದ್ರೆ 2 ನಂಬರ್ನ ಎಂಟರ್ ಮಾಡ್ತಾನೆ ಯೂಸರ್ ಏನಾದ್ರು 5 ನಂಬರ್ನ ಎಂಟರ್ ಮಾಡಿದ್ದಿದ್ರೆ 5 ಸಲ %d ಕೊಡ್ಬೇಕಿತ್ತು. ಇಲ್ಲಿ 5 ಬಾಕ್ಸ್ಗಳ ನೇಮ್ನ ಕೊಡ್ಬೇಕಿತ್ತು, ಆಂಪರ್ಸೆಂಟ್ ಎ, ಆಂಪರ್ಸೆಂಟ್ ಬಿ, ಆಂಪರ್ಸೆಂಟ್ ಸಿ, ಆಂಪರ್ಸೆಂಟ್ ಡಿ, ಆಂಪರ್ಸೆಂಟ್ ಇ ಅಂತ. ಈಗ C = A+B ಅಂದ್ರೆ ಏನಾಯ್ತು, ಎ ಅಲ್ಲಿ 10 ಇದೆ, ಬಿ ಇಲ್ಲಿ 15 ಇದೆ. 10 + 15 ಏನಾಯ್ತು, 25 ಆಯ್ತು. 25 ಎಲ್ಲಿಗೆ ಹೋಯ್ತು, ಸಿಗೆ ಹೋಯ್ತು. ಪ್ರಿಂಟ್ ಎಫ್ %dc. ಈ %dc ಅಂದ್ರೆ ಏನಿದೆ, ಸಿ ಇಲ್ಲಿ 25 ಇದೆ, 25 ಡಿಸ್ಪ್ಲೇ ಆಯ್ತು. ನೀವು /n ಕೊಟ್ರೆ ಏನಾಯ್ತು, ನೆಕ್ಸ್ಟ್ ಕರ್ಸರ್ ನೆಕ್ಸ್ಟ್ ಪೊಸಿಷನ್ ಹೋಗಿ ಸಮ್ = 25 ಅಂತ ಬರುತ್ತೆ. ಇನ್ನೊಂದು /n ಕೊಟ್ರೆ ಇಲ್ಲಿ, ಸೊ ಏನಾಯ್ತು, ಸಮ್ ಆಫ್ 10 and 15 = 25 ಅಂತ ಬರುತ್ತೆ. ಕರೆಕ್ಟಾ, ಸಮ್ ಆಫ್, ಸೊ 10 and 15 = 25 ಅಂತ ಬರುತ್ತೆ. ಈಗ ಇದನ್ನ ಟೈಪ್ ಮಾಡಿ ನೋಡೋಣ, ಸೊ ದಟ್ ನಿಮಗೆ ಈಸಿ ಆಗತ್ತೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಇದನ್ನ ಮಾಡಿಫೈ ಮಾಡ್ತೀನಿ, ಯಾಕಂದ್ರೆ ನಿಮಗೆ ಇವಾಗ ಗೊತ್ತಾಗಿದೆ. ಸೊ ತುಂಬಾ ಲೆಂಗ್ತಿ ಆಗ್ಬಿಟ್ರೆ ವಿಡಿಯೋ ನೀವು ನೋಡೋದಿಲ್ಲ, ಹಂಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ಇಂಟ್ PQR ಅಂತ ಹೇಳ್ತೀನಿ. ಸೊ ಇಂಟ್ PQR, ಇಲ್ಲಿ. ಸೊ ಇಂಟ್ PQR ಆದ್ರಿಂದ ಏನಾಯ್ತು, ಇದೆರಡು ಲೈನ್ ಅನ್ನ ನಾನು ಡಿಲೀಟ್ ಮಾಡ್ಬಿಟ್ಟು ಪ್ರಿಂಟ್ ಎಫ್ ಎಂಟರ್ 2 ನಂಬರ್ಸ್ ಅಂತ ಹೇಳ್ತೀನಿ. ಈಗ ಸ್ಕ್ಯಾನ್ ಎಫ್, ಸೊ ಸ್ಕ್ಯಾನ್ ಎಫ್, ಸೊ %d, %a, %b. ಇಲ್ಲಿ ಸೆಮಿಕೋಲನ್ ಕೊಟ್ಟೆ, ಇಲ್ಲಿ ಸೆಮಿಕೋಲನ್ ಕೊಟ್ಟೆ. ಸೊ ಈಗ ಏನ್ ಮಾಡ್ಬೇಕು, ನಾನು ಆಡ್ ಮಾಡ್ಬೇಕು. ಹೆಂಗೆ, ಸೊ R = P+Q. ಸಾರಿ, ಪ್ರೀವಿಯಸ್ ಲೈನ್ ಅಲ್ಲಿ A and B ಅಂತ ಮಾಡ್ಬಿಟ್ಟೆ. ಸೊ ಇದು P and Q ಹಾಕ್ಬೇಕು ಅಲ್ವಾ. ಫಸ್ಟ್ ನಂಬರ್ನ ತಗೊಂಡು P ಹಾಕು, ಸೆಕೆಂಡ್ ನಂಬರ್ನ ತಗೊಂಡು Q ಹಾಕು ಅಂತ. ಸೊ ಈಗ ರಿಸಲ್ಟ್ ಪ್ರಿಂಟ್ ಮಾಡ್ತಾ ಇದ್ದೀನಿ.
ಇದು ಪರ್ಸೆಂಟೇಜ್ ಎಫ್ ಬೇಡ, ಪರ್ಸೆಂಟೇಜ್ ಡಿ, ಯಾಕೆಂದ್ರೆ ನಾನು ಇಂಟೀಜರ್ ನಂಬರ್ಸ್ ನ ಪ್ರಿಂಟ್ ಮಾಡ್ತಾ ಇರೋದು ಅಲ್ವಾ. ಸೊ ಹಂಗಾಗಿ ಇಲ್ಲಿ ಪರ್ಸೆಂಟೇಜ್ ಡಿ, ಇಲ್ಲಿ ಪರ್ಸೆಂಟೇಜ್ ಡಿ, ಇಲ್ಲಿ ಪರ್ಸೆಂಟೇಜ್ ಡಿ ಕೊಟ್ಟೆ. ಈಗ ರನ್ ಮಾಡ್ತೀನಿ. ಈಗ ನೋಡಿ ರನ್ ಮಾಡಿದಾಗ ಎಂಟರ್ ಟು ನಂಬರ್ಸ್ ಅಂತ ಕೇಳ್ತಾ ಇದೆ. ನಾನು ಹೇಳ್ತೀನಿ 10 ಅಥವಾ 12, 24 ಅಂತ ಹೇಳ್ತೀನಿ. ಸೊ ಈಗ ನೋಡಿ ನಿಮಗೆ ಸಮ್ 36, ಫಸ್ಟ್ 36 ಬಂತು, ಸಮ್ ಈಕ್ವಲ್ ಟು 36 ಬಂತು, ಸಮ್ ಆಫ್ 12 and 24 ಈಕ್ವಲ್ ಟು 36 ಅಂತ ಬಂತು. ಸೊ ಇದು ನಿಮಗೆ ಗೊತ್ತಿದೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸರ್ ಈಗ ನನಗೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ನ ಮಾಡ್ಬೇಕು, ಹೆಂಗ್ ಮಾಡೋದು? ಇಲ್ಲಿ ಫ್ಲೋಟ್ ಪಿ ಕ್ಯೂ ಆರ್ ತಗೊಳ್ಳಿ. ಇಲ್ಲಿ ಎಂಟರ್ ಟು ನಂಬರ್ಸ್, ಪರ್ಸೆಂಟೇಜ್ ಡಿ ಬೇಡ, ಪರ್ಸೆಂಟೇಜ್ ಎಫ್ ಮಾಡಿದ್ರೆ ಆಯ್ತು ಅಷ್ಟೇನೆ. ಸೊ ಇಲ್ಲಿ ರಿಸಲ್ಟ್ ಫ್ಲೋಟಿಂಗ್ ಪಾಯಿಂಟ್ ಅಲ್ಲೇ ಬರುತ್ತಾ. ಸೊ ಹಂಗಾಗಿ ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಎಫ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ಪರ್ಸೆಂಟೇಜ್ ಎಫ್ ಮಾಡಿ, ಇಲ್ಲಿ ಸಮ್ ಆಫ್ ಪರ್ಸೆಂಟೇಜ್ ಎಫ್ ಅಂಡ್ ಪರ್ಸೆಂಟೇಜ್ ಎಫ್ ಈಕ್ವಲ್ ಟು ಪರ್ಸೆಂಟೇಜ್ ಎಫ್ ಅಂತ ಮಾಡಿ ರನ್ ಮಾಡಿ. ರನ್ ಮಾಡಿದ ತಕ್ಷಣ ನೋಡಿ ಎಂಟರ್ ಟು ನಂಬರ್ಸ್ 12.5, 34.6 ಅಂತ ಹೇಳ್ತೀನಿ. ಸೊ ನಿಮಗೆ ಏನ್ ಬಂತು, 47.099998 ಅಂತ ಬಂತು. ಸೊ ಇಷ್ಟು ಸಿಂಪಲ್ ಆಗಿದೆ. ಇದನ್ನ ನಾವು ಏನ್ ಹೇಳ್ತೀವಿ, ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ಇಂಟರಾಕ್ಟಿವ್, ಇದೇ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನಾನು ನಿಮಗೆ ತೋರಿಸಿದ್ದು. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ, ಸ್ಲಾಶ್ ಅಂಡ್ ಸ್ಲಾಶ್ ಟಿ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.